ಶ್ರಾವಣ ಮಾಸದ ಮೊದಲ ಹಿಂದೂ ಹಬ್ಬ ಹಾಗೂ ನಾಗರ ಆರಾಧನೆಯ ಪ್ರಮುಖ ಹಬ್ಬವಾದ ನಾಗರ ಪಂಚಮಿಯನ್ನು ಬೆಳಗಾವಿ ನಗರದಲ್ಲಿ ಸೋಮವಾರ ಭಕ್ತಿ ಸಂಭ್ರಮ ಹಾಗೂ ಸಾಂಪ್ರದಾಯಿಕವಾಗಿ ಆಚರಣೆಯೊಂದಿಗೆ ಆಚರಿಸಲಾಯಿತು. ನಗರದ ವಿವಿಧ ದೇವಸ್ಥಾನಗಳಲ್ಲಿ ಬೆಳಗಿನಿಂದಲೇ ವಿಶೇಷ ಪೂಜೆ, ಧಾರ್ಮಿಕ ವಿಧಿವಿಧಾನಗಳು ನಡೆದಿದ್ದು, ಭಕ್ತರು ಕುಟುಂಬದ ಸಮೇತರಾಗಿ ದೇವಸ್ಥಾನಗಳಿಗೆ ತೆರಳಿ ನಾಗರ ಮೂರ್ತಿಗಳಿಗೆ ಹಾಲೆರೆದು ಪೂಜೆ ಸಲ್ಲಿಸಿದರು. ನಗರದ ಕಪಿಲೇಶ್ವರ ದೇವಸ್ಥಾನದಲ್ಲಿ ನಾಗರ ಪಂಚಮಿ ಹಿನ್ನೆಲೆಯಲ್ಲಿ ಬೆಳಗಿನಿಂದಲೇ ಭಕ್ತರ ಸಂಖ್ಯೆ ಹೆಚ್ಚಾಗಿತ್ತು. ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸಿ ಸರದಿ ಸಾಲಿನಲ್ಲಿ ನಿಂತು ನಾಗರ ಮೂರ್ತಿಗೆ ಹಾಲೆರೆದು ಅರಿಶಿನ, ಕುಂಕುಮ, ಹೂವು ಸೇರಿದಂತೆ ವಿವಿಧ ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಸಲ್ಲಿಸಿದರು. ನಾಗದೇವರಿಗೆ ಪೂಜೆ ಸಲ್ಲಿಸಿ ಕುಟುಂಬದ ಸುಖ, ಶಾಂತಿ, ಆರೋಗ್ಯ ಹಾಗೂ ಸಮೃದ್ಧಿಗಾಗಿ ಪ್ರಾರ್ಥಿಸಿದರು. ಕಪಿಲೇಶ್ವರ ದೇವಸ್ಥಾನದ ಆವರಣದಲ್ಲಿ ಹಬ್ಬದ ವಾತಾವರಣ ಕಂಡು ಬಂದಿದ್ದು, ಬೆಳಗಿನಿಂದಲೇ ಭಕ್ತರ ಓಡಾಟ ಹೆಚ್ಚಾಗಿತ್ತು. ಮಹಿಳೆಯರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ದೇವಸ್ಥಾನಕ್ಕೆ ಆಗಮಿಸಿ ನಾಗರ ಮೂರ್ತಿಗೆ ಪೂಜೆ ಸಲ್ಲಿಸಿದರು. ಮಕ್ಕಳನ್ನು ಕರೆದುಕೊಂಡು ಬಂದಿದ್ದ ಕುಟುಂಬಗಳು ನಾಗರ ಪಂಚಮಿ ಆಚರಣೆಯಲ್ಲಿ ಭಾಗವಹಿಸಿದರು. ಇದೇ ವೇಳೆ ನಗರದ ವಿವಿಧ ದೇವಸ್ಥಾನಗಳ ಆವರಣದಲ್ಲಿರುವ ನಾಗರ ಮೂರ್ತಿಗಳಿಗೂ ಭಕ್ತರು ಹಾಲೆರೆದು ಪೂಜೆ ಸಲ್ಲಿಸಿದರು. ಹಲವರು ಮಣ್ಣಿನಿಂದ ತಯಾರಿಸಲಾಗಿದ್ದ ನಾಗರ ಮೂರ್ತಿಯನ್ನ ಖರೀದಿಸಿ ಮನೆಗೆ ಕೊಂಡೊಯ್ದು ಮನೆಯಲ್ಲಿ ವಿಶೇಷ ಪೂಜೆ ನೆರವೇರಿಸಿದರು. ನಾಗರ ಮೂರ್ತಿಗೆ ಹಾಲು, ನೀರು ಅರ್ಪಿಸಿ ಹೂವು, ಅರಿಶಿನ, ಕುಂಕುಮದಿಂದ ಅಲಂಕರಿಸಿ ಭಕ್ತಿಯಿಂದ ಪೂಜೆ ಮಾಡಿದರು. ನಾಗರ ಪಂಚಮಿ ಹಿನ್ನೆಲೆಯಲ್ಲಿ ಬೆಳಗಾವಿ ಮನೆಗಳಲ್ಲಿಯೂ ಹಬ್ಬದ ಸಡಗರ ಕಂಡುಬಂತು. ಮಹಿಳೆಯರು ಬೆಳಗ್ಗೆ ಮನೆಯ ಸ್ವಚ್ಛತೆ ಮಾಡಿ ನಾಗರ ದೇವರ ಪೂಜೆಗೆ ಸಿದ್ಧತೆ ಮಾಡಿಕೊಂಡರು. ವಿವಿಧ ಬಗೆಯ ಉಂಡೆ, ಚೂಡ ಸೇರಿದಂತೆ ಸಾಂಪ್ರದಾಯಿಕ ತಿಂಡಿಗಳನ್ನು ತಯಾರಿಸಿ ಕುಟುಂಬದ ಸದಸ್ಯರು ಒಟ್ಟಾಗಿ ಸವಿದರು. ಬಂಧು ಬಳಗ ಹಾಗೂ ಸ್ನೇಹಿತರನ್ನ ಮನೆಗೆ ಆಹ್ವಾನಿಸಿ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. हर हर महादेव. हिंदू धर्मामध्ये अत्यंत पवित्र महिना मानलेला गेला म्हणजे हा श्रावण मास. आणि आज श्रावण मास व या नागपंचमीच्या दिवशी दोन्ही एकत्र आल्या कारणाने आणि सोमवार पहिला श्रावण सोमवार या समस्त नागपंचमी आणि श्रावण मासचे हार्दिक शुभेच्छा. समस्त कपिलेश्वर मंदिर व आमच्या ट्रस्टच्या वतीने त्यांना परत अनेकदा शुभेच्छा. काल रात्री 12 वाजल्यापासून पंचामृत अभिषेक इथं करण्यास स्टार्ट केलेला आहे आणि पहाटे 4ला म्हणजे पंचामृत अभिषेक संपलेले आहेत. त्याच्यानंतर पूजा अर्चना करून पहाटे 6ला रुद्र अभिषेक सुरुवात करण्यात आलेली आहे. आणि हा जो रुद्र अभिषेक आता 6ला जो सुरुवात होतोय, त्रिकाल पूजापर्यंत म्हणजे दुपारी 3पर्यंत हा रुद्र अभिषेक संपतोय. आणि त्याच्यानंतर भव्य अशी संध्याकाळी ही पालखी आयोजित करून हा जो म्हणजे उत्साह आहे, भयंकर मोठ्या प्रमाणात हा उत्साह केला जातो. आणि पालखी करून आजच्या दिवशी ही सांगता आम्ही करतोय आज पहिला श्रावण सोमवार. नागपंचमी के उपलक्ष्य में जो यहाँ पर कपिलेश्वर मंदिर में व्यवस्था बहुत अच्छी की गई है और बहुत सुंदर यहाँ पर डेकोरेशन किया गया है. भगवान यहाँ पर सबको आशीर्वाद दे, सबको समृद्धि दे. बहुत अच्छा लगा यहाँ पर आके, बहुत बढ़िया लगा. भगवान यहाँ पर बाबा शिव बाबा सबकी रक्षा करें, सबको सम्मति दे. ओम शिव बाबा, ओम शिव. ನಾಗಪಂಚಮಿ ಹಬ್ಬದ ಆತು ಮತ್ತು ಕಾಶಿ ವಿಶ್ವನಾಥ ಅದು ದಕ್ಷಿಣ ಕಾಶಿ ಅಂತ ತಿಳಿತಾರೋ. ಬೆಳಗಾವಿ ಡಿಸ್ಟಿಕ್ಕಿಗೆ ಇಂಥ ಗುಡಿ ಇಲ್ಲ. ಮತ್ತು ಇಲ್ಲಿ ವ್ಯವಸ್ಥೆ ಏಕದಮ್ ಟ್ರಸ್ಟ್ ಮಂಡಳ ಭಾಳ ಚಲೋ ಮಾಡ್ಯಾರು. ಬೆಳಗ್ಗಿಂದ ಎಲ್ಲ ದರ್ಶನ ಹಚ್ಚಿದ್ರು. ಅವರು ಇದರಲ್ಲಿ ವ್ಯವಸ್ಥೆ ಚಲೋ ಇದ್ದಲ್ಲಿ ನಮಗೂ ಭಾಳ ಆನಂದ ಆಕೈತಿ. ನಾವು ಲೈನ್ದಿಂದ ಬಂದು ದರ್ಶನ ತೊಗೊಂಡು विजय विष्णू नाही ट्रस्ट काळभैरव मंदिर ट्रस्ट शापूर बेळगाव. आज नागपंचमीच्या निमित्ताने इकडे भाविकांची खूप गर्दी झालेली आहे आणि आतमध्ये डेकोरेशन एक नंबर सुंदर केलेलं आहे, तुम्ही बघू शकता. आणि भाविक बघा किती आहेत, महादेवाचे भक्त. खूप गर्दी झालेली आहे आणि इकडचं अरेंजमेंट, सिक्युरिटी खूप छान प्रकारे मेंटेन केलेली आहे त्यांनी. आणि पूजा अगदी प्रत्येकाला व्यवस्थित दर्शन पण दिलं जात आहे. आणि हे सगळं बघून आपल्याला खरंच खूप चांगलं वाटतंय. आणि एकदम मंदिरसुद्धा क्लीन अँड क्लिअर ठेवलेलं आहे. मेन थिंग. थँक्यू. नागपंचमी आज नागपंचमी आहे. विशेष पूजा म्हणजे अभिषेक चाललेला आहे नागपंचमीच्या निमित्ताने आतमध्ये. आणि अतिशय सुंदररित्या तिथे चाललं आहे. म्हणजे गर्दी नाही, काही अशी हे नाही आहे, म्हणजे किचकट नाही आहे. व्यवस्थित सुरळीतपणे सगळं व्यवस्थित चाललं आहे. माझं नाव भक्ती शिंदे आणि मी लहानपणापासून या मंदिरात येते.
सो आता मी 30 वर्ष झाले मी येते या मंदिराला, न चुकता नागपंचमीला आम्ही इथे येतो. थँक्यू सर. ಹಬ್ಬದ ಮತ್ತೊಂದು ಪ್ರಮುಖ ಸಾಂಪ್ರದಾಯಿಕವಾದ ಜೋಕಾಲಿ ಆಡುವ ಆಚರಣೆಯಲ್ಲೂ ಹಲವು ಮನೆಗಳು ಹಾಗೂ ಪ್ರದೇಶಗಳಲ್ಲಿ ಕಂಡುಬಂತು. ಮನೆಗಳ ಮುಂಭಾಗ ಅಂಗಳ ಹಾಗೂ ಮರಗಳಿಗೆ ಜೋಕಾಲಿ ಕಟ್ಟಿ ಮಕ್ಕಳು ಮಹಿಳೆಯರು ಜೋಕಾಲಿ ಆಡಿ ಸಂಭ್ರಮಿಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕಂಡುಬರುವ ಈ ಸಂಪ್ರದಾಯವನ್ನು ನಗರ ಪ್ರದೇಶದಲ್ಲಿಯೂ ಕೆಲವರು ಮುಂದುವರಿಸಿಕೊಂಡು ಬಂದಿರುವುದು ವಿಶೇಷವಾಯಿತು. ನಾಗರ ಪಂಚಮಿ ಹಿನ್ನೆಲೆಯಲ್ಲಿ ದೇವಸ್ಥಾನಗಳ ಸುತ್ತಮುತ್ತ ಭಕ್ತರ ಸಂಚಾರ ಹೆಚ್ಚಾಗಿದ್ದರಿಂದ ಬೆಳಗಿನಿಂದಲೇ ಹಬ್ಬದ ವಾತಾವರಣ ನಿರ್ಮಾಣವಾಯಿತು. ವಿವಿಧೆಡೆಯಿಂದ ಆಗಮಿಸಿದ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಶಾಂತಿಯುತವಾಗಿ ಪೂಜೆ ಸಲ್ಲಿಸಿದರು. ಶ್ರಾವಣ ಮಾಸದ ಆರಂಭದಲ್ಲಿ ಬರುವ ನಾಗರ ಪಂಚಮಿ ಹಬ್ಬವು ಹಿಂದೂ ಸಂಪ್ರದಾಯದಲ್ಲಿ ವಿಶೇಷ ಮಹತ್ವ ಹೊಂದಿದ್ದು, ನಾಗದೇವತೆಯನ್ನ ಆರಾಧಿಸುವ ಮೂಲಕ ಪ್ರಕೃತಿ ಹಾಗೂ ಜೀವಜಾಲದೊಂದಿಗೆ ಮನುಷ್ಯನ ಅವಿನಾಭಾವ ಸಂಬಂಧವನ್ನ ಸಾರುವ ಹಬ್ಬವಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರದಲ್ಲಿ ನಾಗರ ಪಂಚಮಿಯನ್ನು ಸರಳತೆ ಹಾಗೂ ಸಂಪ್ರದಾಯದಂತೆ ಆದ್ಯತೆ ನೀಡಿ ಭಕ್ತಿ ಭಾವದಿಂದ ಆಚರಿಸಲಾಯಿತು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना. आराधना मारुति गली बेलगाम. मन भाए आराधना.